ಅಬ್ಬಬ್ಬಬ್ಬಬ್ಬ ಏನು ಮೋಸದಾಟ ಆಡ್ತಾರೆ ಗುರು ಈ ಭವ್ಯ. ಶಿವ ಯಪ್ಪ, ಗೆಲ್ಲೋಕ್ಕೋಸ್ಕರ ಹಿಂಗೆಲ್ಲ ಮೋಸ ಮಾಡ್ತಾರಾ? ಏನು ಲೀಡರ್ಶಿಪ್ಪು, ಏನು ರಜತ್, ನಿನ್ನೇನೋ ಅನ್ಕೊಂಡಿದ್ವಿ, ಏನೂ ಆಗೋದಿಲ್ಲ ಗುರು. ಯಾವುದೋ ಒಂದು ಹುಡುಗಿನ ಗೆಲ್ಸೋಕ್ಕೋಸ್ಕರ ಇಷ್ಟೊಂದು ಮೋಸ ಮಾಡೋದ ಬೇರೆ ಕಂಟೆಸ್ಟೆಂಟ್ಗಳಿಗೆ? ಸ್ವಲ್ಪನಾದ್ರೂ ನ್ಯಾಯವಾಗಿ ತಗೊಳ್ಳೋದಲ್ವಾ ಡಿಸಿಷನ್ಸ್ನ? ಲೀಡರ್ಶಿಪ್ಪೇ ಡಬ್ಬ ಲೀಡರ್ಶಿಪ್ಪು. ಮಂಜಣ್ಣ ಎಲ್ಲೋಗಿ ಬಿದ್ದಿದ್ಯಣ್ಣ? ಯಾವ ಗುಂಡಿಯಲ್ಲಿ ಎದ್ದೇಳಕ್ಕಾಗ್ದಿರ ಒದ್ದಾಡ್ತಾ ಇದೆಯಾ ಕೆಸರಲ್ಲಿ ಎಮ್ಮೆ ಥರ? ಯಾವಾಗಣ್ಣ ಎದ್ದು ಬರೋದು ನೀನು ಮುಂಚೆ ಥರ ಆಗೋದು? ಅಯ್ಯೋ ದೇವ್ರೆ. ಹನುಮಂತು, ದೊಡ್ಡ ನಮಸ್ಕಾರ ಕಣಣ್ಣ. ಎಲ್ಲಿದ್ದೆ ಅಣ್ಣ ಇಷ್ಟು ದಿನ? ನೀನೇ ದೊಡ್ಡ ಕನ್ನಡಿ ಅಣ್ಣ ಈ ಮನೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಯಾವ ಥರ ಇತ್ತು, ಏನೆಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರು, ಯಾರಿಗೆ ಪಂಚ್ ಇತ್ತು, ಯಾರಿಗೆ ಅಪ್ಪುಗೆ ಇತ್ತು ಕಿಚ್ಚ ಅವ್ರ ಕಡೆಯಿಂದ, ಹಾಗೆ ಯಾರಿಗೆ ಜೈಲ್ ಪಾಲಾಯಿತು ಅಂತ ಹೇಳೋದನ್ನ ಅಂತ ನಡೆದಿದ್ದನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಕಿಚ್ಚ ಅವರು ಬಂದ ತಕ್ಷಣವೇ ನಮ್ಮ ಹನುಮಂತು ಅವ್ರಿಗೆ ಸೊ ವೆರಿ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ಟು ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ, ಹಾಗೂ ಅವರನ್ನು ಹಾಡಿ ಹೊಗಳ್ತಾರೆ. ಅದನ್ನು ಕೇಳಿಸ್ಕೊಂಡು ತುಂಬಾ ಇಷ್ಟ ಆಯಿತು. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಂದನೇ ಸ್ಟಾರ್ಟ್ ಮಾಡ್ತಾರೆ, ಹನುಮಂತು ಅವರಿಂದ. ಸೊ ಅವ್ರನ್ನ ಒಂದು ಎಕ್ಸಾಂಪಲ್, ಒಂದು ಸೆಟ್ ಎಕ್ಸಾಂಪಲ್ ರೀತಿಯಲ್ಲಿ ಆ ಮನೆಯವ್ರಿಗೆ ತೋರಿಸ್ಕೊಡ್ತಾರೆ. ಯಾಕಂದರೆ ಯಾವಾಗಲೂ ಆ ಮನೆಯವರು ಒಂದು ಕಂಟೆಸ್ಟೆಂಟ್ ನಾನೇ ಎಲ್ಲದರಲ್ಲೂ ಗ್ರೇಟು ಅಂದರೆ ಇನ್ನೊಂದು ಕಂಟೆಸ್ಟೆಂಟು ನನಗಿಂತ ಯಾರು ಶಕ್ತಿಯಲ್ಲಿ ದೊಡ್ಡವರಿಲ್ಲ ಅಂತ ಇನ್ನೊಂದು ಕ್ಯಾಂಡಿಡೇಟು, ಎಲ್ರಿಗಿಂತ ನನಗೆ ಆ್ಯಟಿಟ್ಯೂಡು ಜಾಸ್ತಿ ಅಂತ. ಸೊ ಎಲ್ರಿಗೂ ಒಂದೊಂದು ಪರ್ಸ್ನಾಲಿಟಿ ಇಟ್ಕೊಂಡು ಅವರು ನಾನಿದು ನಾನದು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಬಟ್ ಹನುಮಂತನ ಕಿಚ್ಚ ಅವರು ಮೂಲಕ್ಕೆ ಕಂಪೇರ್ ಮಾಡಿ ಎಲ್ಲೂ ನಾನು ತುಂಬ ದೊಡ್ಡವನು, ಎಲ್ಲೂ ನಾನು ತುಂಬ ಅಚೀವ್ ಮಾಡಿದ್ದೀನಿ, ಎಲ್ಲ ನನಗೆ ಗೊತ್ತಿದೆ ಅನ್ನೋ ಅಹಂಕಾರ ಎಲ್ಲೂ ತೋರಿಸ್ಕೊಳ್ದೆ ನಾನು ಆರಾಮಾಗಿ ನಾನು ಆಟ ಆಡ್ಕೊಂಡು ಹೋಗ್ತೀನಿ. ನಾನು ಕಪ್ಪು ಗೆಲ್ಲೋದು ಅದು ಸೆಕೆಂಡ್ರಿ. ನನ್ನ ಆಟನ ನಾನು ಎಷ್ಟು ಹಾನೆಸ್ಟಾಗಿ ಆಡ್ತೀನಿ ಅಷ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು 100% ನಾನು ಕೊಟ್ಟು ಆಡ್ತೀನಿ ಅಂತ ಹೇಳಿಕೊಂಡು ಮೊಲವಾಗಿ ನಿಧಾನವಾಗಿ 50ನೇ ದಿನ ಆಲ್ಮೋಸ್ಟ್ ಒಂದು ಅರ್ಧ ಬಿಗ್ ಬಾಸ್ ಆದಮೇಲೆ ಬಂದರೂ ಕೂಡ ಎಲ್ಲರೂ ಹಿಂದಿಕ್ಕಿ ಅವರು ಆಲ್ರೆಡಿ ಫಿನಾಲೆ ಟಿಕೆಟ್ ತೊಗೊಂಡು ಆರಾಮಾಗಿ ಸೇಫ್ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಕಿಚ್ಚ ಅವರು ಸೊ ಆ ಮನೆ ಮಂದಿಗೆಲ್ಲ ಒಂದು ಪಾಠ ಕಲಿಸ್ತಾರೆ. ಓಕೆನಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಯಿತು ಆ ಲೆಸನ್ ಅಂತ ಹೇಳಿದರೆ, ಸೊ ಮೊದಲನೇದಾಗಿ ಎಲ್ಲರೂ ಕಚ್ಚಾಡ್ತಾ ಇರ್ತಾರೆ, ನಾನು ಹೋಗಬೇಕು. ಆ ಕಚ್ಚಾಟದಲ್ಲಿ ಆ ಗೇಮ್ಸ್ ಏನೇನು ಕೊಟ್ಟಿರ್ತಾರಲ್ವ ಚಟುವಟಿಕೆಗಳು, ಅದರಲ್ಲೆಲ್ಲ ನಾನೇ ಹೋಗಬೇಕು, ನಾನೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸುಮಾರು ತಪ್ಪುಗಳನ್ನ ಮಾಡ್ತಾರೆ. ಸುಮಾರು ತಪ್ಪು ಅಂದರೆ ಯಾವ ಥರ ಅಂದರೆ ಅದು ನಿಜ ಅಂತ ಗೊತ್ತಿದ್ರೂ ಅದನ್ನು ಫಾಲೋ ಮಾಡಲ್ಲ, ಅದು ರೂಲ್ಸ್ ಅಂತ ಗೊತ್ತಿದ್ರೂ ಅದನ್ನು ಫಾಲೋ ಮಾಡಲ್ಲ, ಇದನ್ನು ಫಾಲೋ ಮಾಡಬೇಕು ಅಂತಿರೋದನ್ನು ಫಾಲೋ ಮಾಡಲ್ಲ. ಅವರು ಗೆಲ್ಲೋದಕ್ಕೋಸ್ಕರ ಎಲ್ಲರೂ ಒಂದು ಮೋಸದ ಹಾದಿ ಆಗಿರ್ಬೋದು, ತಪ್ಪಾದಿ ಆಗಿರ್ಬೋದು, ಅಥವಾ ಸರಿ ಇದ್ದರೂ ಸರಿ ಇಲ್ಲ ಅನ್ನೋದಾಗಿರ್ಬೋದು, ಇನ್ ಟರ್ಮ್ಸ್ ಅಂದರೆ ಗೇಮ್ಸಲ್ಲೆಲ್ಲ ಫೌಲ್ ಇಲ್ಲ ಅಂದರೂ ಫೌಲ್ ಕೊಡೋದಾಗಿರ್ಬೋದು, ಈ ಥರ ತಪ್ಪಾಗಿ ಆಟವನ್ನು ತೊಗೊಂಡ್ರೆ ಹೊರತು ಅಲ್ಲೆಲ್ಲೂ ಹಾನೆಸ್ಟಿ ಕಾಣಲಿಲ್ಲ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳಲ್ಲಿ. ಸೊ ಹನುಮಂತು ಅವ್ರನ್ನ ಕಂಪೇರ್ ಮಾಡಿದ್ರೆ ಅವರು ಎಲ್ಲೂ ಅವರ ಒಂದು ಹಾನೆಸ್ಟಿಯನ್ನು ಬಿಟ್ಕೊಡದೆ, ಎಲ್ಲೂ ಯಾರಿಗೂ ಅವರು ಮೋಸ ಮಾಡದೆ ಆ ಒಂದು ಸೇಫ್ ಟಿಕೆಟನ್ನು ತೊಗೊಂಡು ಸೇಫ್ ಝೋನ್ಗೆ ಹೋಗಿದ್ದಾರೆ. ಸೊ ಅದನ್ನು ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಯಾವ ವಿಷಯಕ್ಕೆ ಅವರನ್ನು ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಮನೆಯವ್ರನ್ನೆಲ್ಲ ಕೇಳ್ತಾರೆ, ಸೊ ನಿಮಗಿಂತ ಯಾಕೆ ಹನುಮಂತ ಅವರು ತುಂಬ ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಮನೆಯವರೆಲ್ಲ ಹೇಳ್ತಾರೆ, ಇಲ್ಲ ಸರ್, ಮಂಜೂರು ಹೇಳ್ತಾರೆ, ನಾವು ತುಂಬ ತಲೆ ಕೆಡಿಸ್ಕೊಳ್ತೀನಿ, ಗ್ರೇ ಏರಿಯಾ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಹನುಮಂತ ಅವರು ಆ ಥರ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರನೇ ಅವರು ನಮಗಿಂತ ಬೆಟರ್ ಈ ಪ್ಲೇಸಲ್ಲಿ ಇರೋದಕ್ಕೆ ಕಾರಣ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ರಜತಾಗೆ ಹಾಗೂ ತ್ರಿವಿಕ್ರಮ್ ಅವರೆಲ್ಲ ಹೇಳ್ತಾರೆ, ಹೌದು ಸರ್, ನಾವೆಲ್ಲನೂ ಓಪನ್ ಆಗಿ ಹೇಳ್ತೀವಿ, ಬಟ್ ಹನುಮಂತ ಅವರು ಹೇಳಲ್ಲ, ಎಲ್ಲ ಒಳಗಡೆ ಇಟ್ಕೊಂಡು ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದೇ ಒಂದು ವಿಷಯಗಳನ್ನ ತೊಗೊಂಡು ಸುದೀಪ್ ಅವರು ಹೇಳ್ತಾರೆ, ಸೊ ಯಾರು ಹೇಳಿದ್ದು ನಿಮಗೆ ಹನುಮಂತ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ? ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗಿಂತ ಜಾಸ್ತಿ ಹನುಮಂತ ಅವ್ರು ತಲೆ ಕೆಡಿಸ್ಕೊಳ್ತಾರೆ. ಆದರೆ ಅವರು ತಲೆ ಕೆಡಿಸ್ಕೊಳ್ಳೋಂತಹ ವಿಷಯ ಬಂದ್ಬಿಟ್ಟು ಅವ್ರ ಬಗ್ಗೆ ಮಾತ್ರ ಇರುತ್ತೆ ಹೊರತು ಬೇರೆಯವ್ರ ಬಗ್ಗೆ ಇರಲ್ಲ. ಸೊ ಪಾಯಿಂಟ್ ನಂಬರ್ 1, ಲೆಸನ್ ನಂಬರ್ 1 ಇದೇ ಆಗಿರುತ್ತೆ. ಸೊ ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಯಾವಾಗಲೂ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಪಕ್ಕದ ಮನೇಲಿ ಏನಾಗ್ತಾ ಇದೆ, ಪಕ್ಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಪಕ್ಕದ ಮನೇಲಿ ಏನು ಬೇಳೆ ಬೇಯ್ತಾ ಇದೆಯಾ, ಬೆಣ್ಣೆ ಬೇಯ್ತಾ ಇದೆಯಾ ಅಂತ ನೋಡಬಾರ್ದು. ಸೊ ನಮ್ಮದು ಎಷ್ಟಿದೆ, ನಾವು ಹೇಗೆ ಆಡ್ತಾ ಇದ್ದೀವಿ, ನಾವು ಯಾವ ಲೆವೆಲಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟರ ಲೆವೆಲಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕೇ ಹೊರತು ಇಲ್ಲಿರೋ ಪ್ರಾಬ್ಲಮ್ ಎಲ್ಲ ಏನು ಅಂತ ಹೇಳಿದರೆ, ಇರೋ 90 ದಿನದ ಆಟದಲ್ಲಿ ಅಣ್ಣ ತಂಗಿ, ಅಕ್ಕ ತಮ್ಮ, ಫ್ರೆಂಡು, ಅದು ಇದು ಅಂತ ರಿಲೇಷನ್ಶಿಪ್ಗಳನ್ನ ಕಟ್ಕೊಂಡು ಕೂತಿದ್ದೀರಾ ಹೊರತು ನಿಮ್ಮ ಬಗ್ಗೆ ನೀವು ಯಾರೂ ಯೋಚನೆ ಮಾಡ್ತಿಲ್ಲ. ಸೊ ಬಂದಿರೋ ಉದ್ದೇಶ ಮತ್ತು ಗುರಿನ ಎಲ್ಲ ಮರೆತು ಕೂತಿದ್ದೀರಾ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಹನುಮಂತ ಅವರು ನಿಮ್ಮೆಲ್ಲರಿಗಿಂತ ಫಾರ್ ಬೆಟರ್. ಯಾಕಂದರೆ ಅವ್ರು ಯಾವತ್ತು ಯಾರ ಬಗ್ಗೆ ಚಿಂತೆ ಮಾಡಿದ್ದು ನೋಡಿಲ್ಲ. ಓಕೆನಾ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಯಾವುದು ಒಂದು ಎಕ್ಸಾಂಪಲ್ ಕೊಡ್ತಾರೆ ಹನುಮಂತ ಅವ್ರ ಬಗ್ಗೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮನೆಯವ್ರಿಗೆಲ್ಲ ಕೇಳ್ತಾರೆ, ಸೊ ನಾನು ಸುಮಾರು ಸರಿ ನಿಮ್ಗೆಲ್ರಿಗೂ ಹೇಳಿದ್ದೆ, ಕನ್ನಡಿನ ನೋಡ್ಕೊಳ್ರಿ, ನಿಮ್ಮನ್ನು ನೀವು ಕನ್ನಡಿಲಿ ನಿಂತ್ಕೊಂಡು ನೋಡ್ಕೊಳ್ರಿ, ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಸತ್ಯಗಳು, ನೀವು ಸರಿಯಾಗಿ ಆಡ್ತಾ ಇದ್ದೀರೋ ಇಲ್ವೋ, ಹೇಗೆ ಆಡ್ತಾ ಇದ್ದೀರಾ, ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ಬಟ್ ನೀವು ಯಾರೂ ಅದನ್ನು ಮಾಡಲೇ ಇಲ್ಲ. ನೀವು ಅಂದ್ಕೊಂಡ್ರಿ ನಾನೇನೋ ಗ್ಲಾಸ್ ಕೇಳ್ತಾ ಇದ್ದೀನಿ, ಹೋಗಿ ಕನ್ನಡಿ ನೋಡ್ಕೊ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದಿದ್ದು ನಿಮ್ಮ ಮನೆ ಒಳಗಡೆ ಇರೋ ಒಂದು ಒಳ್ಳೆ ಕನ್ನಡಿ ಇದೆ, ಸ್ಪಷ್ಟವಾದ ಕನ್ನಡಿ ಇದೆ, ಅದು ಹನುಮಂತು. ಅವನನ್ನು ನೋಡಿ ಕಲ್ತ್ಕೊಳ್ರಿ ಅಂತ ನಾನು ನಿಮ್ಗೆ ಹೇಳಿದೆ ಅಂತ ಹೇಳ್ಬಿಟ್ಟು, ಅದೇನೋ ಹೇಳ್ತಾರಲ್ವ ಬಟ್ಟೆಯಲ್ಲಿ ಸುತ್ತಿ ಶಾಲಲ್ಲಿ ಹೊಡೆದ್ರು ಅಂತ ಹೇಳ್ಬಿಟ್ಟು, ಆ ಥರ ನಿಜವಾಗ್ಲೂ ಅದು ಹಂಗೆ ಇತ್ತು. ಅವ್ರು ಹೇಳೋ ರೀತಿ, ಅವ್ರುಗಳು ಆಡೋ ರೀತಿ ಸುದೀಪ್ ಅವ್ರು ಸರಿಯಾಗಿ ಟಾಂಟ್ ಕೊಡ್ತಾಯಿದ್ರು. ಸೊ ಹನುಮಂತನ ನೋಡಿ ಕಲ್ತ್ಕೊಳ್ರಪ್ಪ, ಅಟ್ಲೀಸ್ಟ್ ಬುದ್ಧಿ ಬರಲಿ. ಎಲ್ಲಿಂದನೋ ಬಂದು ಯಾವುದೋ ಹಳ್ಳಿಯಿಂದ ಬಂದು ಏನೋ ತಲೆ ಕೆಡಿಸ್ಕೊಳ್ದಿರ ಆಟ ಅಂತ ಬಂದರೆ 100% ಕೊಡ್ತಾನೆ. ನಿಯತ್ತು, ಪ್ರಾಮಾಣಿಕತೆ, ಫ್ರೆಂಡ್ಶಿಪ್ಪು ಎಲ್ಲದರಲ್ಲೂ 100% ತೂಗ್ತಾ ಇದ್ದಾನೆ. ಅವ್ನು ನೋಡಿ ಕಲ್ತ್ಕೊಳ್ರಿ. ಅವನೇ ಒಂದು ದೊಡ್ಡ ಕನ್ನಡಿ ಈ ಮನೆಗೆ. ಅವ್ನಿಗಿಂತ ಬೇಕಾ ದಿನ ಬೆಳಗ್ಗೆ ಆದರೆ ಅವನ್ನೇ ಎದ್ದು ನೋಡ್ತೀರಾ, ಅಷ್ಟಾದ್ರೂ ನಿಮಗೆ ಬುದ್ಧಿ ಬಂದಿಲ್ವಾ ಅನ್ನೋ ಥರ ಅವ್ರು ಹೇಳಿದ್ರು. ಸೊ ಅದು ಎಷ್ಟು ಜನಕ್ಕೆ ಅರ್ಥ ಆಯಿತು ನನಗಂತೂ ಗೊತ್ತಿಲ್ಲ. ಯಾಕಂದರೆ ಸುಮಾರು ಆಲ್ಮೋಸ್ಟ್ 1 ತಿಂಗಳಿಂದ ಬಡ್ಕೊತಾ ಇದ್ದಾರೆ ಕಿಚ್ಚ ಅವರು. ಯಾರಿಗೂ ಯಾವ ತಲೆಗೂ ಹೋಗ್ತಾ ಇಲ್ಲ, ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಡ್ತಾ ಇದ್ದಾರೆ. ಬಟ್ ಈ ಮಾತಿಗೆ ಎಷ್ಟರ ಮಟ್ಟಿಗೆ ಅವ್ರ ತಲೆಗಳಿಗೆ ಹೋಯ್ತು ಅಂತ ನನಗಂತೂ ಗೊತ್ತಿಲ್ಲ. ನೋಡ್ಬೇಕು ಎಷ್ಟು ಜನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೇನು ಫಿನಾಲೇ ಬಂತು 2 ವಾರ, ಏನು ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ ಅನ್ನೋ ಥರ ಇದೆ. ಸೊ ನೋಡೋಣ. ಅದಾದಮೇಲೆ ಮತ್ತೆ ಸುದೀಪ್ ಅವರು ಇನ್ನು ಕೆಲವು ವಿಷಯಕ್ಕೆ ಹೊಗಳ್ತಾರೆ. ಯಾವ ವಿಷಯ ಅಂತ ಹೇಳಿದ್ರೆ, ಅವರು ಗೌತಮಿ ಜೊತೆ ಒಂದು ವಿಷಯನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲರೂ ಇವನಿಗೆ ಈ ಟ್ಯಾಲೆಂಟ್ ಇದೆ, ಅವ್ನಿಗೆ ಆ ಟ್ಯಾಲೆಂಟ್ ಇದೆ, ಅವ್ನು ಇದರಲ್ಲಿ ಮುಂದೆ ಹೋಗ್ಬೋದು, ಇಂಥ ಟಾಸ್ಕ್ ಕೊಟ್ಟರೆ ಹಿಂಗೆ ಮುಂದೆ ಹೋಗ್ಬೋದು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಬಟ್ ಇವ್ರು ಯಾರ ಬಗ್ಗೆನೂ ರಿಯಾಕ್ಷನ್ನೇ ಮಾಡಲ್ಲ. ಅವರು ಹೆಂಗೆ ಹೊಡೆದಾಡ್ಕೊಂಡು ಹೋಗ್ಲಿ ಬಾ ದೋಸ್ತ, ನಾವು ಬಂದುಬಿಟ್ಟು ಆರಾಮಾಗಿ ಗೇಮ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಸೊ ಇದು ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ಎಂಥದ್ದೇ ಪರಿಸ್ಥಿತಿ ಬರಲಿ, ಅವ್ರು ಹೇಳಿದ್ದು ಕಿಚ್ಚ ಅವರು, ಈ ಗೇಮ್ ಅಂತ ಅಲ್ಲ, ಇಡೀ ಪ್ರಪಂಚದ ಒಂದು ವಿಷಯವನ್ನು ತೊಗೊಂಡ್ರೆ ಎಂತಹ ಪರಿಸ್ಥಿತಿ ಯಾವುದೇ ವ್ಯಕ್ತಿಗೆ ಬರಲಿ, ಆದರೆ ಅಂಥ ಪರಿಸ್ಥಿತಿಯಲ್ಲಿ ಯಾವುದನ್ನೋ ಮುಂದೆ ಯಾವುದೋ ಆಗೋದಾಗಿರ್ಬೋದು, ಮುಂದೆ ಏನೋ ನಡೆಯೋದಾಗಿರ್ಬೋದು, ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಕೊರಗೋದ್ರ ಬದಲು ಅಟ್ ಪ್ರೆಸೆಂಟ್ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ, ಎಷ್ಟು ಕಾಮಾಗಿರ್ತೀವಿ, ಎಷ್ಟು ಕಂಪೋಸ್ಡ್ ಆಗಿರ್ತೀವಿ, ಮತ್ತು ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ನಮ್ಮ ಒಂದು ಬ್ರೈನನ್ನು ಎಷ್ಟು ಕಾಮಾಗಿ ಇಟ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯಾವಾಗ ಒಂದು ದೊಡ್ಡ ವ್ಯಕ್ತಿ ಹೇಳಿದ್ದಾರೆ ಒಂದು ಕಡೆ, ನಮ್ಮ ಮೈಂಡ್ ಎಷ್ಟು ಕಾಮಾಗಿರುತ್ತೋ, ಎಷ್ಟು ಶಾಂತವಾಗಿರುತ್ತೋ ಅಷ್ಟು ಬುದ್ಧಿ ಚುರುಕಾಗಿ ಯೋಚನೆ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಅವರು ಹನುಮಂತ ಎಕ್ಸಾಂಪಲ್ ಕೊಡುವಾಗ ಕೆಲವೊಂದು ಜನ ಒಪಿನಿಯನ್ ಕೊಡ್ತಾರೆ, ಅಕ್ಕಪಕ್ಕದಲ್ಲಿರೋರು, ಭವ್ಯ ಆಗಿರ್ಬೋದು, ತ್ರಿವಿಕ್ರಮ ಆಗಿರ್ಬೋದು, ಅವರೆಲ್ಲ ಸರ್ ಅವ್ರು ಕಾಮಾಗಿರ್ತಾರೆ, ಬಟ್ ಆ ಒಪಿನಿಯನ್ ಕೊಡಲ್ಲ, ಈ ಒಪಿನಿಯನ್ ಕೊಡಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಸುದೀಪ್ ಅವರು ತಮ್ಮ ವಿಷಯವನ್ನೇ ತಾವೇ ಮಧ್ಯಕ್ಕೆ ಇಟ್ಕೊಂಡು, ಹೌದಮ್ಮ ನಾನು ಎಲ್ಲರ ವಿಷಯನೂ ಹೇಳಲ್ಲ, ಎಲ್ರಿಗೂ ಒಪಿನಿಯನ್ ಕೊಡಲ್ಲ, ಯಾಕಂತ ಹೇಳಿದ್ರೆ ನನಗೆ ಕೊಡೋಕ್ಕಾಗಲ್ಲ, ನನಗೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಅಲ್ಲ, ಬಟ್ ಇಂಥ ನನ್ನ ಮಕ್ಕಳಿಗೆ ಎಷ್ಟು ಹೇಳಿದ್ರು ಮಾತು ಕೇಳಲ್ಲ, ಇಂಥವ್ರಿಗೆ ಒಪಿನಿಯನ್ ಕೊಟ್ಟೇನು ಬಿಟ್ಟೇನು ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ತೀನಿ. ಹಾಗಿದ್ರೆ ನಾನು ಸ್ಮಾರ್ಟಾ, ನಾನು ಕಾಮ್ ಪರ್ಸನ್ನ ಒಂಥರ ಅಂತ ಅವರೇ ಸುದೀಪ್ ಅವರು ಕ್ವೆಶನ್ ಮಾಡೋದ್ರ ಮುಖಾಂತರ ಭವ್ಯ ಅವ್ರಿಗೆ ಒಂದು ತಿಳಿ ಹೇಳ್ತಾರೆ, ಒಂದು ಪಾಠ ಕಲಿಸ್ತಾರೆ. ಸೊ ಇದಿಷ್ಟಾಗಿರುತ್ತೆ ಹನುಮಂತು ಬಗ್ಗೆ ಹಾಡಿ ಹೊಗಳಿದ್ದು ಸುದೀಪ್ ಅವರು. ಅದಾದಮೇಲೆ ರಜತ್ಗೆ ಕ್ಲಾಸ್ ತೊಗೊಂಡ್ರು ನೋಡೋಕ್ಕಂತೂ ಸಖತ್ತಾಗಿತ್ತು. ನಿಜವಾಗ್ಲೂ ಲೀಡರ್ಶಿಪ್ ಕ್ವಾಲಿಟಿ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಸುದೀಪ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಯಾಕಂದರೆ ಅವ್ರು ಒಂದೊಂದು ಎಕ್ಸ್ಪ್ಲೇನ್ ಮಾಡುವಾಗ ಹೌದಲ್ವಾ ಅಂತ ನಮಗೆ ಅನ್ನಿಸ್ತಾ ಇತ್ತು ಆಡಿಯನ್ಸ್ಗೆ. ಬಟ್ ಏನೇ ಇರಲಿ, ರಜತ್ ಅವರು ಈ ವಾರ ಏನು ಮಾಡಿದಾರಲ್ವ, ಟಿಕೆಟ್ ಫಿನಾಲೆ ತುಂಬ ಪ್ರತಿಯೊಂದು ಕಂಟೆಸ್ಟೆಂಟ್ಗೂ ತುಂಬ ಪ್ರಾಮುಖ್ಯವಾಗಿರುವಂತಹ ಒಂದು ಎಪಿಸೋಡು, ಒಂದು ವೀಕ್ ಆಗಿರುತ್ತೆ. ಯಾಕಂದರೆ ಇಷ್ಟು ವಾರ ಏನು ಮಾಡ್ಕೊಂಬಂದ್ರೋ ಏನು ಬಿಟ್ಟರೋ ಅದು ಸೆಕೆಂಡ್ರಿ. ಬಟ್ ಈ ವಾರ ಅವ್ರಿಗೆ ಡೈರೆಕ್ಟ್ ನಾಮಿನೇಷನ್ ಭಯ ಇರಲ್ಲ, ಯಾವುದೋ ಒಂದು ಫಿನಾಲೆ ಭಯ ಇರಲ್ಲ, ಅವ್ರ ಸೀಟ್ನ ಅವ್ರು ಪರ್ಮನೆಂಟ್ ಖಾತ್ರಿ ಮಾಡ್ಕೋಬೋದಾಗಿತ್ತು. ಸೊ ಆ ಒಂದು ಅವಕಾಶನ ಇವರ ಒಂದು ಮೋಸದ ಏನು ಹೇಳ್ತಾರೆ ಉಸ್ತುವಾರಿಯಿಂದ ಅನೇಕ ಒಂದು ಕಂಟೆಸ್ಟೆಂಟ್ಗಳಿಗೆ ಮೋಸ ಆಯಿತು. ಸೊ ಆ ವಿಷಯದ ಬಗ್ಗೆ ಅವ್ರಿಗೆ ತುಂಬ ಕೋಪ ಇತ್ತು ಸುದೀಪ್ ಅವ್ರಿಗೆ. ನೀವು ತಗೊಳ್ಳೋ ನಿರ್ಧಾರ ಎಲ್ಲ ಅಧಿಕಾರ ನಿರ್ಧಾರ ಎಲ್ಲ ಒಂದು ಸ್ಪೆಷಲ್ ಅಥಾರಿಟಿ ನಿಮಗೆ ಕೊಟ್ಟ ಮೇಲೆ ಅಲ್ಲೂ ಎಡವಿದ್ರೆ ಇನ್ನೇನು ಲೀಡರ್ಶಿಪ್ನ ನೀವು ಪಾಲಿಸ್ದಂಗಾಯಿತು. ಪ್ರತಿಯೊಂದು ನಿರ್ಧಾರದಲ್ಲೂ ನಿಮ್ಮ ಜೊತೆ ಭವ್ಯ ಅವ್ರು ತಳ್ಕೊಂಡಿದ್ದಾರೆ. ನೋಡಿದ್ರೆ ಹೇಳ್ತೀರಾ ಸಪೋರ್ಟ್ ಮಾಡಲ್ಲ ಅಂತೀರಾ, ಆಮೇಲೆ ಅವ್ರಿಗೆ ಏನದು ಫೇವರಿಸಮ್ ಮಾಡಲ್ಲ ಅಂತ ಹೇಳ್ತೀರಾ, ಅದು ಇದು ಕಾರಣಗಳು ಕೊಡ್ತೀರಾ. ಮಾಡೋದೆಲ್ಲ ಅದೇ ಇರುತ್ತೆ, ಟಿ ವಿಲಿ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಅದೇ ಇರುತ್ತೆ. ಸೊ ನಾವು ಕಣ್ಣಿಗೆ ಕಾಣೋದನ್ನ ನಂಬೇಕಾ, ನೀವು ಹೇಳೋದನ್ನ ನಂಬೇಕಾ? ಕೆಲವೊಂದು ಸರಿ ಹೇಳೋದು ತುಂಬ ನಾನು ಒಳ್ಳೆಯವನು ಅಂತ ಹೊಗಳ್ಕೊಳ್ತಾರೆ ಅವ್ರಿಗವ್ರೆ, ಬಟ್ ಕಣ್ಣಿಗೆ ಏನು ಕಾಣುತ್ತೋ ಅದೇ ಸತ್ಯ ಆಗಿರುತ್ತಲ್ವಾ. ಸೊ ಆ ರೀತಿ ಅವ್ರಿಗೆ ತಿಳಿಸಿ ಹೇಳ್ತಾರೆ, ತಾವು ಮಾಡಿದ್ದು ಕೊನೆಗೂ ತಪ್ಪು, ಈ ಥರ ಮಾಡಬಾರ್ದಾಗಿತ್ತು ನಿಮ್ಮ ಉಸ್ತುವಾರಿನ ಅಂತ ಹೇಳಿಬಿಟ್ಟು ಕಿಚ್ಚ ಅವರು ಫುಲ್ ಗರಂ ಆಗಿ ಅವ್ರು ಒಳ್ಳೆ ಕ್ಲಾಸ್ ತೊಗೊಳ್ತಾರೆ. ಅದಾದಮೇಲೆ ಭವ್ಯ ಅವರು ಯಪ್ಪ ಎಲ್ಲರೂ ಹೇಳ್ತಾರೆ ಭವ್ಯನ ಟಾರ್ಗೆಟ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳಿಗೆ ಹಾನೆಸ್ಟಾಗಿ ಆಟ ಆಡೋಕ್ಕೆ ಬರಲ್ಲ, ಹಾನೆಸ್ಟ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಭವ್ಯಗೆ ಲಾಸ್ಟ್ ವೀಕು ಉಗಿದು ಉಪ್ಪಿನಕಾಯಿ ಹಾಕ್ಸ್ಕೊಂಡಿದ್ರು ಕಿಚ್ಚ ಸುದೀಪ್ ಅವ್ರ ಹತ್ರ. ಅಷ್ಟೊಂದೆಲ್ಲ ಉಗಿಸ್ಕೊಂಡ ಮೇಲೂ ತಿರ್ಗಾ ಮೋಸ ಮಾಡಿನೇ ಗೆಲ್ಲಬೇಕು ಅಂತ ಯಾಕೆ ಈ ಹುಚ್ಚು ಆಸೆ ಅಂತ ನನಗಂತೂ ಅರ್ಥ ಆಗಿಲ್ಲ. ನಿಜವಾಗ್ಲೂ ಆ ಪರಿಸ್ಥಿತಿ ನಾವಿದ್ದು ಯಾವ ಥರ ಯೋಚನೆ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಫೀಲ್ಡಲ್ಲಿ ಹೋಗಿ ಯಾವುದೋ ಕ್ಯಾಮ್ರಾ ಇಲ್ದಿರ ಗೇಮ್ ಆಡಿಸ್ತಾ ಇಲ್ಲ. ಸೊ 108 ಕ್ಯಾಮ್ರಾಗಳಿದ್ದಾವೆ ಬಿಗ್ ಬಾಸ್ ಮನೇಲಿ, ಅದನ್ನು ಕೋಟ್ಯಾಂತರ ಜನ ಆ ಶೋ ನೋಡ್ತಾ ಇದ್ದಾರೆ. ಸೊ ಇಷ್ಟು ಕೆಟ್ಟದಾಗಿ, ಇಷ್ಟು ಮೋಸವಾಗಿ
ಮೋಸ ಮಾಡಿ ಗೇಮ್ಸ್ನ ಗೆಲ್ಲೋದಾದರೆ ಯಾಕೆ ಆಡಬೇಕು? ಜನಗಳ ಕಣ್ಣಿಗೆ ಯಾರು ಕೆಟ್ಟದಾಗ ಕಾಣ್ತಾರೆ? ಅವರೇ ತಾನೇ. ಸೊ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ಅವರು ಮುಂದೆ ಹೋಗಬೇಕಾಗುತ್ತೆ. ಅದನ್ನು ಕಿಚ್ಚ ಅವ್ರ ಹತ್ರ ಒಪ್ಕೊಂಡ್ರು, ಇಲ್ಲ ನಾನು ಲಾಸ್ಟ್ ವೀಕಿಂದ ಏನೋ ಒಂಥರ ಮೈಂಡ್ ನಂದು ಸರಿ ಇಲ್ಲ, ಸೊ ನನಗೆ ಅದನ್ನು ಹೇಗೆ ತೊಗೊಂಡು ಮುಂದೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ನನ್ನ ಮೈಂಡ್ ಸ್ಟೇಬಲ್ ಆಗಿಲ್ಲ, ತುಂಬ ಏನೋ ನೆಗೆಟಿವ್ ಆಗಿ ಥಾಟ್ಸ್ ಬರ್ತಾ ಇದೆ, ಕುಗ್ತಾ ಇದ್ದೀನಿ, ಇದಾಗ್ತಾಯಿದ್ದೀನಿ, ಹತ್ತು ಕರೆದು ಏನೋ ಕಣ್ಣೀರಾಕಿ ಏನೋ ಮಾಡಿದ್ರು. ಬಟ್ ನನಗೇನೋ ಅವ್ರು ಆಡಿದ ರೀತಿ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾಕಂದರೆ ಅಗೈನ್ ಅವ್ರು ಮಾಡಿದ ಮೋಸದಿಂದ ಇನ್ನೊಬ್ಬ ವ್ಯಕ್ತಿ ಬಲಿ ಆಗ್ತಾನೆ ಅನ್ನೋದೇ ನಮಗೆ ಒಂದು ಅನಿಸಿಕೆ ಅಷ್ಟೇ. ಅವ್ರು ಹಂಗೆ ಮಾಡಿದ್ರು ಅದು ಹಂಗೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್ ಆ ಥರ ಅನ್ನಿಸ್ತು. ಯಾಕಂದರೆ ನಾವು ಗೆಲ್ಲೋ ಒಂದು ದುರಾಸೆಗೋಸ್ಕರ ಇನ್ನೊಬ್ಬರು ಅವಕಾಶ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಯೋಚನೆ ಮಾಡಿ ಅಲ್ವಾ. ಸೊ ಇದಾಗಿರುತ್ತೆ ಈ ಒಂದು ಟಾಪಿಕ್ ಬಗ್ಗೆ. ಸೊ ಇದಾದಮೇಲೆ ಕಿಚ್ಚ ಅವರು ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ನೀವು ಮಾಡಿದ್ದ ಮೋಸ, ನೀವು ಮಾಡಿದ ಆಟ ಕಿಚ್ಚಗೂ ಅಂದರೆ ನನಗೂ ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು, ಸೊ ಇದಕ್ಕೆ ಒಂದು ಪನಿಷ್ಮೆಂಟ್ ಇರುತ್ತೆ. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಅವರು ಏನು ಮಾಡ್ತಾರೆ, ಭವ್ಯ ಅವರು ಸೊ ಫಸ್ಟ್ ಸರಣಿ ಗೇಮಲ್ಲಿ ಬಾಲ್ ಟಾಸ್ ಕೊಟ್ಟಿರ್ತಾರೆ. ಸೊ ಎಲ್ಲರೂ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ತೊಗೊಂಡು ಆ ಗೇಮ್ನ ಆಡ್ತಾ ಇರ್ತಾರೆ. ಸೊ ಭವ್ಯ ಅವ್ರ ಬುಟ್ಟಿಲಿರೋ ಬಾಲ್ಗಳನ್ನ ಹನುಮಂತ ಅವರು ಕೆಳಗಡೆ ಚೆಲ್ತಾರೆ. ಸೊ ಆ್ಯಕ್ಚುಲಿ ಅವರೆಲ್ಲ ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಇವ್ರು ಚೆಲ್ಲಿ ಅವ್ರು ಚೆಲ್ಲಿ ಈ ಥರನೇ ಆಡ್ಕೊಂಡಿರ್ತಾರೆ, ಅರ್ಥ ಆಯ್ತಾ. ಸೊ ಅದರಲ್ಲಿ ಹನುಮಂತ ಬಂದುಬಿಟ್ಟು ಇವಳ್ದು ಚೆಲ್ಬಿಟ್ಟ, ಎಲ್ಲಿ ಇವಳಿಗೆ ಫಿನಾಲೆ ಹೋಗೋ ಟಿಕೆಟ್ದು ಅವಕಾಶ ಕೈ ಚೆಲ್ಲಿ ಹೋಗುತ್ತೆ ಅನ್ನೋ ಇದಕ್ಕೋಸ್ಕರ, ಕೋಪಕ್ಕೆ, ಫ್ರಸ್ಟ್ರೇಷನ್ಗೋಸ್ಕರ ಭವ್ಯ ಅವರು ಸೊ ಹನುಮಂತಿಗೆ ಜೋರಾಗಿ ಹೊಡಿತಾರೆ ಇಲ್ಲಿ, ಆಯಿತಾ. ಸೊ ಆ್ಯಕ್ಚುಲಿ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಇದಕ್ಕೆ ಬರುತ್ತೆ. ಸೊ ಬಿಗ್ ಬಾಸ್ ಮನೆ ರೂಲ್ಸ್ ಪ್ರಕಾರ ಯಾರೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ನೆಕ್ಸ್ಟ್ ಸೆಕೆಂಡೇ ಅವ್ರ ಮನೆಯಿಂದ ಆಚೆ ಇರಬೇಕು. ಬಟ್ ನೀವು ಇನ್ನೂ ಈ ಮನೇಲೇ ಇದ್ದೀರಾ ಅಂದರೆ, ಸೊ ನನಗೆ ಯಾವ ಥರ ನಿರ್ಧಾರ ಬಿಗ್ ಬಾಸ್ ತೊಗೊಂಡಿದ್ದಾರೆ, ಹೇಗೆ ತೊಗೊಂಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಅಂತ ಸುದೀಪ್ ಅವರೇ ಅವರ ಒಂದು ಕಳವಳ, ಅವರ ನೋವನ್ನು ವ್ಯಕ್ತಪಡಿಸ್ಕೊಳ್ತಾರೆ. ಇದನ್ನು ನಾನು ಕೂಡ ಒಪ್ಪಲ್ಲ. ನೀವು ಜೋರಾಗಿ ಹೊಡೆದ್ಬಿಟ್ಟು ಕ್ಷಮೆ ಕೇಳಿದ್ರಿ ನೀವು ಹನುಮಂತನ ಹತ್ರ. ಸೊ ಇವಾಗ ಮಾಡೋದೆಲ್ಲ ಮಾಡಿಬಿಟ್ಟು ನೀವು ಬಂದು ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತಾ? ಅದನ್ನು ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಲ್ವಾ. ಸೊ ನೀವು ಹೇಳ್ತೀರಾ ನನಗೆ ಹಂಗೆ ಕುಗ್ಸಿದ್ರು, ನನಗೆ ಆಟ ಆಡುವಾಗ ಗೇಮಲ್ಲಿ ಆ ಒಂದು ಹೀಟ್ ಮೂಮೆಂಟಲ್ಲಿ ನನಗೆ ಗೊತ್ತಾಗಲ್ಲ ಸರ್, ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂತ ಕೇಳ್ತಾರೆ. ಬಟ್ ಏನೇ ಇರಲಿ, ಸೊ ನಾವು ಎಷ್ಟೇ ಒಳ್ಳೆಯವ್ರಾಗಿ ತೋರಿಸ್ಕೊಂಡ್ರು ಕೂಡ ನಮ್ಮ ವ್ಯಕ್ತಿತ್ವ ಬಂದುಬಿಟ್ಟು ಗೊತ್ತಾಗೋದು ಇಂಥ ಒಂದು ಸೂಕ್ಷ್ಮ ವಿಷಯಗಳಲ್ಲೇ ಅಲ್ವಾ. ಸೊ ಅವ್ನು ಏನು ಮಾಡ್ದ ಪಾಪ, ಅವ್ನ ಗೇಮ್ ಅವ್ನು ಆಡ್ತಾ ಇದ್ದ, ಅವ್ನಿಗೆ ಹೋಗ್ಬಿಟ್ಟು ಅಷ್ಟು ಜೋರಾಗಿ ಹೊಡೆದು ಆಮೇಲೆ ನಿನ್ನ ಕಾಲಿಗೆ ಬೀಳ್ತೀನಿ ಸಾರಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನ್ಯಾಯ ಅಲ್ವಾ. ಸೊ ಇದನ್ನು ಕೂಡ ಅವರು ಕಿಚ್ಚ ಅವರು ಫುಲ್ ಗರಂ ಆಗಿ ಅವ್ರಿಗೆ ತಿಳಿಸ್ಕೊಟ್ರು ಭವ್ಯ ಅವ್ರಿಗೆ. ಸೊ ಅದಾದಮೇಲೆ ಅದೇ ಸ್ಟೇಜಲ್ಲಿ ಭವ್ಯ ಹತ್ರ ಕೇಳ್ತಾರೆ, ಸೊ ನೀವು ಜಗ್ಗಲ್ಲಿ ಆಡ್ತಾ ಇರುವಾಗ 2 ಕೈಯಿಂದ ಮುಟ್ಟೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಇರುತ್ತೆ ರೂಲ್ಸು. ಬಟ್ ನೀವು ಬಂದುಬಿಟ್ಟು ಅದನ್ನು ಮುಟ್ತೀರಾ. ಸೊ ಮುಟ್ಟಿದಾಗ ಇನ್ನೊಂದು ಕಂಟೆಸ್ಟೆಂಟ್ ಅದೇ ರೀತಿ ಆಡುವಾಗ ಮುಟ್ಟಂಗಿಲ್ಲ ಅಂತೀರಾ. ಸೊ ಇದು ಎಷ್ಟು ಮಟ್ಟಿಗೆ ನ್ಯಾಯ? ನೀವು ಕೂಡ ರಜತ್ ಅವರು ನಿರ್ಧಾರ ತೊಗೊಂಡಿದ್ದು ತುಂಬಾ ತಪ್ಪು. ಸೊ ನೀವು ಯಾಕೆ ಆ ಥರ ನಿರ್ಧಾರ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ರಜತ್ನ ಭವ್ಯನ ಕೇಳ್ತಾರೆ. ಆವಾಗ ಭವ್ಯ ಹೇಳ್ತಾರೆ, ಇಲ್ಲ ಸರ್, ನಾನು ಮುಂಚೆನೇ ರಜತ್ ಅವ್ರನ್ನ ಕೇಳಿಬಿಟ್ಟೆ ನಾನು ಆ ನಿರ್ಧಾರ ತೊಗೊಂಡಿದ್ದು, ಸೊ ನಾನೇ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಆವಾಗ ಸುದೀಪ್ ಅವ್ರು ಹೇಳ್ತಾರೆ, ನಾನೇನು ನಿಮಗೆ ಬಕ್ರಾ ಥರ ಕಾಣ್ತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಸುಮ್ಮನೆ ಹೇಳಲಿಕ್ಕೆ. ನಾವು ಈ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು 100 ಸರಿ ಅದನ್ನು ನೋಡ್ಕೊಂಡು ಆ ಮೀಟಿಂಗ್ ನೋಡ್ಕೊಂಡೇ ಬಂದು ನಿಮ್ಮ ಹತ್ರ ಮಾತಾಡೋದು, ಇಲ್ಲಾಂದ್ರೆ ನಮಗೆಲ್ಲ ಧೈರ್ಯ ಇರುತ್ತೆ. ಸೊ ನಾವೆಲ್ಲ ಝೂಮ್ ಹಾಕಿ ನೋಡಿಬಿಟ್ಟೆ ಬಂದು ನಿಮ್ಮ ಹತ್ರ ಮಾತಾಡೋದು ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಸೊ ಅದಾದಮೇಲೆ ಹೌದು ಸರ್ ಆಮೇಲೆ ಕೇಳಿದೆ ಅಂತ. ಅಲ್ಲಮ್ಮ, ಗೇಮಲ್ಲಿ ಹೀಟಪ್ ಮೂಮೆಂಟು ಅಂತ ಹೇಳ್ತೀರಾ, ಗೇಮಲ್ಲಿ ಫ್ರಸ್ಟ್ರೇಷನ್ ಅಂತ ಹೇಳ್ತೀರಾ, ಗೇಮಲ್ಲಿ ಗೊತ್ತಾಗಲ್ಲ ಸರ್ ಆ ಟೈಮಲ್ಲಿ ಅಂತ ಹೇಳ್ತೀರಾ. ಇಲ್ಲಿ ಗೇಮ್ ಇಲ್ಲ, ಟಾಸ್ಕ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಇಷ್ಟು ಕಾಮಾಗಿ ಕೇಳ್ತಾ ಇದ್ದೀನಿ, ಇಲ್ಲೇ 2 ಥರ ಉತ್ತರ ಕೊಡ್ತಾ ಇದೆಯಲ್ಲಮ್ಮ, ನಿನಗೆ ಒಂದು ನಾಲ್ಗೆಯಲ್ಲಿ ಆನ್ಸರ್ ಮಾಡೋಕ್ಕೆ ಬರ್ತಾ ಇಲ್ಲ, ಇಲ್ಲೇ ಇಷ್ಟು ಸುಳ್ಳು ಹೇಳ್ತಾ ಇದೆಯಾ ನೀನು, ಹೆಂಗಮ್ಮ ನಂಬೋದು ನಿನ್ನನ್ನು ಅಂತ ಅದು ಇಂಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಕೇಳ್ತಾರೆ ಸುದೀಪ್ ಅವರು. ಸೊ ಅದಂತೂ ಮಜವಾಗಿತ್ತು. ಆ್ಯಕ್ಚುಲಿ ಬೇಕಿತ್ತು ಅವ್ರಿಗೆ ಸ್ವಲ್ಪ, ಯಾಕಂದರೆ ಈ ನಡುವೆ ತುಂಬ ಒಂಥರ ಅವ್ರು ಆಟದ ರೀತಿಯೇ ಸರಿ ಇಲ್ಲ. ಅದು ತುಂಬ ಬೇರೆಯವ್ರಿಗೆ ಎಫೆಕ್ಟ್ ಆಗ್ತಿದೆ. ಆ ರೀತಿ ಆಡೋದು ತಪ್ಪು. ನಾವೇನೋ ಗೆಲ್ಲಬೇಕು, ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಬಲಿ ಮಾಡೋದು ಯಾವತ್ತೂ ಅದು ನಿಜ ಅಲ್ಲ. ಅದು ಕರ್ಮ ಇಸ್ ಬ್ಯಾಕ್ ಅನ್ನೋದು 100 ಅಲ್ಲ 1000% ಕರೆಕ್ಟ್. ಆ್ಯಕ್ಚುಲಿ ಯಾವುದೇ ಲೈಫಲ್ಲಿ ಯಾರೂ ಈ ಥರ ಮಾಡೋಕ್ಕೆ ಹೋಗಬಾರ್ದು. ಒಂದಲ್ಲ ಒಂದಿನ ನಮಗೆ ಅದು ವಾಪಸ್ ಬಂದು ಹೊಡೆಯುತ್ತೆ. ಸೊ ಇದಿಷ್ಟ ಆಗಿರುತ್ತೆ ಈ ಒಂದು ನೆನ್ನೆ ಎಪಿಸೋಡು. ಸೊ ಇದಕ್ಕೆ ಪನಿಷ್ಮೆಂಟಾಗಿ ಕಿಚ್ಚ ಅವರು ಒಂದು ಗಿಫ್ಟ್ನ ಕಳಿಸ್ತಾರೆ. ಅದೇನು ಗಿಫ್ಟ್ ಅಂದರೆ ಜೈಲ್ ಪಾಲು. ಅಕ್ಕನ ಜೈಲ್ಗೆ ಸೇಫಾಗಿ ಸ್ವಲ್ಪ ಕರ್ಕೊಂಡು ಹೋಗ್ರಪ್ಪ, ನೆಕ್ಸ್ಟ್ ಬಿಗ್ ಬಾಸ್ನ ಆದೇಶ ಬರೋವರೆಗೂ ಅಂತ ಹೇಳಿಬಿಟ್ಟು ಆ ಕಳಪೆ ಡ್ರೆಸ್ನ ಕೊಟ್ಬಿಟ್ಟು, ಸೊ ಅಲ್ಲಿಗೆ ಆ ಒಂದು ಎಪಿಸೋಡ್ನ, ವೀಕೆಂಡ್ ಎಪಿಸೋಡ್ನ ಎಂಡ್ ಮಾಡ್ತಾರೆ, ಸ್ಯಾಟರ್ಡೆ ಎಪಿಸೋಡ್ನ. ಸೊ ಇದಿಷ್ಟ ಆಗಿರುತ್ತೆ. ಮೇಯ್ನಾಗಿ ಏನು ಅಂದರೆ ಕಿಚ್ಚ ಅವರು ಹನುಮಂತನ ಒಂದು ಕನ್ನಡಿಯಾಗಿ ಎತ್ತಿ ಹಿಡಿತಾರೆ, ಓಕೆನಾ. ನೆಕ್ಸ್ಟು ರಜತ್ನ ಲೀಡರ್ಶಿಪ್ನ ಉಪ್ಪಿನಕಾಯಿ ಹಾಕ್ತಾರೆ. ಭವ್ಯ ಅವರು ಮೋಸದಾಟನ ಬಯಲಿಕ್ತಾ ಇರ್ತಾರೆ. ಇಷ್ಟ ಆಗಿರುತ್ತೆ ಈ ವಿಡಿಯೋದಲ್ಲಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್.